ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯ ಆತ್ಮೀಯ ಬಂಧುಗಳೇ, ಈ ಮಾತುಗಳನ್ನು ಬಹಳ ಏಕಾಗ್ರತೆಯಿಂದ ಆಲಿಸಿ. ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಅನಿರೀಕ್ಷಿತ ಬೆಳವಣಿಗೆಗಳ ಬಗ್ಗೆ ನನಗೆ ಮೊದಲೇ ಸಂಶಯ ಇತ್ತು. ಅದು ಇಂದು ಸಾಬೀತಾಗ್ತಾ ಇದೆ. ನೀವು ಯಾರನ್ನ ಕಣ್ಣು ಮುಚ್ಚಿ ನಂಬಿದ್ದೀರೋ, ಯಾರನ್ನ ನಿಮ್ಮವರು ಅಂತ ಭಾವಿಸಿ ನಿಮ್ಮ ಕನಸುಗಳನ್ನು ಹಂಚಿಕೊಂಡಿದ್ದೀರೋ, ಅವರ ಒಂದು ಮುಖವಾಡ ಅನ್ನೋದು ಇಂದು ಕಳಚಿ ಬೀಳುತ್ತೆ. ನಿಮ್ಮಂತಹ ಮಾನವತಾವಾದಿ ಮತ್ತು ಎಲ್ಲರನ್ನ ಪ್ರೀತಿಸುವ ವ್ಯಕ್ತಿತ್ವದವರಿಗೆ ಶತ್ರುಗಳು ಹೊರಗಿನಿಂದ ಬರೋದಿಲ್ಲ. ಅವರು ನಿಮ್ಮ ಆಪ್ತ ಸಮಾಲೋಚನದ ರೂಪದಲ್ಲಿ ನಿಮ್ಮ ಜೊತೆಗೆ ಇರ್ತಾರೆ. ನಿಮ್ಮ ಬುದ್ಧಿವಂತಿಕೆಯನ್ನು ಹೊಗಳುತ್ತಲೇ ನಿಮ್ಮ ನಿರ್ಧಾರಗಳನ್ನು ದಾರಿ ತಪ್ಪಿಸುತ್ತಿರುವ ಆ ವ್ಯಕ್ತಿ ನಿಮ್ಮ ದೌರ್ಬಲ್ಯಗಳನ್ನು ಗುರಿಯಾಗಿಸಿಕೊಂಡಿರ್ತಾರೆ. ಇತ್ತೀಚೆಗೆ ನಿಮ್ಮ ಮನಸ್ಸಿನಲ್ಲಿ ಅಕಾರಣಿಕವಾಗಿ ಆತಂಕ ಉಂಟಾಗ್ತಾ ಇದ್ರೆ, ಅಥವಾ ನಿಮ್ಮ ನಂಬಿಕಸ್ಥರೇ ನಿಮ್ಮಿಂದ ದೂರ ಸರಿತಾ ಇದ್ರೆ, ಇದನ್ನು ಹಗುರವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಶತ್ರು ನಿಮ್ಮ ಜೀವನದಲ್ಲಿ ಬಹಳ ಮೌನವಾಗಿ ಪ್ರವೇಶ ಮಾಡ್ತಾ ಇದ್ದಾನೆ. ಮೊದಲು ನಿಮ್ಮ ಆಲೋಚನೆಗಳನ್ನು ಅರ್ಥ ಮಾಡಿಕೊಂಡ ಅವನು ಈಗ ನಿಮ್ಮನ್ನು ನಿಮ್ಮವರಿಂದಲೇ ಬೇರ್ಪಡಿಸೋದಕ್ಕೆ ಸಂಚು ಹೂಡ್ತಾ ಇರ್ತಾನೆ. ಆದರೆ ನೆನ್ಪಿಡಿ, ಕುಂಭರಾಶಿಯ ಅಧಿಪತಿ ಶನಿದೇವರು ನ್ಯಾಯದ ದೇವರು. ಸತ್ಯ ಬಯಲಿಗೆ ಬಂದಾಗ ದ್ರೋಹಿಗಳಿಗೆ ಉಳಿಗಾಲ ಇರೋದಿಲ್ಲ. ಶತ್ರುವನ್ನು ನೀವು ಗುರುತಿಸಿದ ತಕ್ಷಣವೇ ಅವರ ಅರ್ಧ ಶಕ್ತಿ ನಾಶವಾಗುತ್ತೆ. ಇಂದಿನಿಂದ ನೀವು ಮಾಡಬೇಕಾದದ್ದು ಇಷ್ಟೇ: ನಿಮ್ಮ ಪ್ರತಿಯೊಂದು ಗುಟ್ಟನ್ನು ಎಲ್ಲರ ಮುಂದೆ ಹೇಳಿಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲರನ್ನ ಸಮಾನವಾಗಿ ಕಾಣುವ ನಿಮ್ಮ ಗುಣ ಒಳ್ಳೆಯದೇ ಆಗಿರುತ್ತೆ, ಆದರೆ ಎಲ್ಲರೂ ನಿಮ್ಮ ಹಿತೈಷಿಗಳು ಆಗಿರೋದಿಲ್ಲ ಎಂಬುದು ನಿಮಗೆ ನೆನಪಿರಲಿ. ಯಾವ ವ್ಯಕ್ತಿಯ ಜೊತೆಗಿದ್ದಾಗ ನಿಮಗೆ ಮಾನಸಿಕವಾಗಿ ಭಾರ ಅಂತ ಅನಿಸುತ್ತೋ ಅವರಿಂದ ತಕ್ಷಣವೇ ದೂರ ಇರಿ. ಕಾಲ ಬದಲಾಗ್ತಾ ಇದೆ. ನಿಮ್ಮನ್ನು ಯಾರು ಹತ್ತಿಕ್ಕಲು ಪ್ರಯತ್ನ ಮಾಡ್ತಿದ್ದಾರೋ ಅವರು ಈಗ ನಿಮ್ಮ ಉನ್ನತಿಯನ್ನು ಕಂಡು ಅಚ್ಚರಿ ಪಡುವ ಸಮಯ ಅನ್ನೋದು ಬಂದಿದೆ. ನಿಮ್ಮ ಹಾದಿಯಲ್ಲಿನ ವಿಘ್ನಗಳನ್ನು ಹೋಗಲಾಡಿಸೋದಕ್ಕೆ ಈ ಪರಿಹಾರಗಳನ್ನು ಪಾಲಿಸಿ. ಪ್ರತಿದಿನ ಸ್ನಾನದ ನಂತರ ಶುಭ್ರವಾದ ಬಟ್ಟೆ ಧರಿಸಿ, ದೇವರಿಗೆ ನಮಸ್ಕರಿಸಿ, ವಿಘ್ನ ನಿವಾರಕ ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸಿ. ಓಂ ಗಂ ಗಣಪತಿ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಶುಕ್ರವಾರದಂದು ತಾಯಿ ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ಸಿಹಿಯನ್ನು ಅರ್ಪಿಸಿ. ಶನಿವಾರ ಸಂಜೆ ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ ಶನಿದೇವನನ್ನು ಪ್ರಾರ್ಥಿಸಿ ಮತ್ತು ಓಂ ಶನೇಶ್ವರಾಯ ನಮಃ ಮಂತ್ರ ಜಪಿಸಿ. ಈ ಪರಿಹಾರಗಳನ್ನು ಪೂರ್ಣ ಶ್ರದ್ಧೆ ಮತ್ತು ಭಕ್ತಿಯಿಂದ ಅನುಸರಿಸಿ. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಲಿವೆ. ಸರ್ವಶಕ್ತನ ಮೇಲೆ ಅಚಲವಾದ ನಂಬಿಕೆ ಇರಲಿ. ನಿಮ್ಮ ಸಂಕಲ್ಪಗಳು ಖಂಡಿತ ಈಡೇರುತ್ತೆ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ಧೈರ್ಯ ನೀಡಿದರೆ ಕಮೆಂಟಲ್ಲಿ ನಿಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿ. ನಿಮ್ಮ ದಿನ ಮಂಗಳ ಆಗಿರಲಿ ಅಂತ ನಾವು ಹಾರೈಸ್ತೇವೆ. ನಿಮಗೆಲ್ಲರಿಗೂ ಕೂಡ ಜಯವಾಗಲಿ. ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾವತ್ತೂ ನಮ್ಮ ಚಾನಲಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋಗೊಂದು ಲೈಕ್ ಕೊಡೋದ್ರಿಂದ ನಮಗೆ ಪ್ರೋತ್ಸಾಹ ಕೊಟ್ಟಂತೆ ಆಗುತ್ತೆ. ಮತ್ತು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಒಳ್ಳೆಯದಾಗಲಿ ಅಂತ ಹಾರೈಸ ನಾವು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.